ಬಸ್ ಚಲಿಸುತ್ತಿದ್ದ ವೇಳೆನೇ ಡ್ರೈವರ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ತಮಿಳುನಾಡಿನಲ್ಲಿ ಕೂದಲೆಳೆ ಅಂತರದಲ್ಲಿ ಭಾರಿ ದುರಂತ ತಪ್ಪಿದೆ. ಪ್ರಯಾಣಿಕರ ಹಾಗೂ ಕಂಡಕ್ಟರ್ ಸಮಯ ಪ್ರಜ್ಞೆಯಿಂದ ದುರಂತ ತಪ್ಪಿದೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಯೋ ಏನೋ, ಎಲ್ರಿಗೂ ಕೂಡ ಈ ಹೃದಯಾಘಾತ, ಎಲ್ಲಿ ನೋಡಿದ್ರೂ ಕೂಡ ಹೃದಯಾಘಾತದ ಸುದ್ದಿಗಳೇ. ಈಗ ಇದಕ್ಕಿಂತ ಮುಂಚೆ ಒಂದು ಸುದ್ದಿ ನೋಡಿದ್ವಿ ನಾವು. ಅಲ್ಲಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಒಬ್ಬ ಯುವಕ ಹೃದಯಾಘಾತಕ್ಕೆ ಬಲಿಯಾಗ್ಬಿಟ್ಟ. ಡ್ಯಾನ್ಸ್ ಮಾಡ್ತಾನೆ ಕೆಳಗಡೆ ಬಿದ್ದು ಸತ್ತು ಹೋಗ್ಬಿಟ್ಟ. ಅದಾದ ನಂತರ ಇಲ್ಲಿ ಮತ್ತೊಂದು ಘಟನೆ ಅದೇ ರೀತಿ ಆಗಿರೋದು. ಚಾಲಕ ಪ್ರಭು ನೆರವಿಗೆ ಪ್ರಯಾಣಿಕರು ಹಾಗೂ ಕಂಡಕ್ಟರ್ ಬರ್ತಾರೆ. ಬಸ್ ಏಕಾಏಕಿ ನಿಯಂತ್ರಣ ತಪ್ಪಿ ಹೋಗಿದ್ರಿಂದ ಎಲ್ಲರೂ ಕೂಡ ಗಾಬರಿ ಬಿದ್ದು ಬಿಟ್ಟಿರ್ತಾರೆ. ಕೂಡಲೇ ಎಮರ್ಜೆನ್ಸಿ ಬ್ರೇಕ್ ಹಾಕಿದ್ದಾರೆ ಬಸ್ ಕಂಡಕ್ಟರ್. ಬಸ್ ಚಲಿಸುತ್ತಿದ್ದ ವೇಳೆನೆ ಡ್ರೈವರ್ಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ. ಬಸ್ನಲ್ಲಿದ್ದಂತ ಅಷ್ಟು ಜನರ ಜೀವ ಆ ಚಾಲಕನ ಕೈಯಲ್ಲಿರುತ್ತೆ. ಪಾಪ ಚಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ. ನೋಡಿ ಅಲ್ಲಿ ಹೆಂಗೆ ಅವರು ಕೈಕಾಲೆಲ್ಲ ಮೇಲ್ಗಡೆ ಎತ್ಕೊಂಡ್ಬಿಟ್ಟಿದೆ, ಅಂದರೆ ಅವ್ರಿಗೆ ಆಗ್ತಾನೆ ಇಲ್ಲ. ಅದಾದ ನಂತರ ಬಸ್ಸು ಅಡ್ಡಾದಿಡ್ಡಿ ಹೋಗೋದಕ್ಕೆ ಶುರುವಾಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಸುಮ್ಮನೆ ಬಿದ್ಕೊಂಡ್ಬಿಡ್ತಾರೆ ಚೇರ್ ಮೇಲೆ. ಅದಾದ ನಂತರ ಬಸ್ಸು ಅಡ್ಡಾದಿಡ್ಡಿಯಾಗಿ ಹೋಗೋದಕ್ಕೆ ಶುರುವಾಗುತ್ತೆ. ಏಕಾಏಕಿಯಾಗಿ ಒಳಗಡೆ ಇದ್ದಂಥ ಪ್ರಯಾಣಿಕರು ಮತ್ತು ಬಸ್ ಕಂಡಕ್ಟರ್ ಬಂದು ಎಮರ್ಜೆನ್ಸಿ ಬ್ರೇಕ್ ಏನಿರುತ್ತಲ್ಲ ಆ ಬ್ರೇಕನ್ನು ಹಾಕ್ತಾರೆ. ಆಗ ಬಸ್ಸು ನಿಂತ್ಕೊಳ್ಳುತ್ತೆ. ಅದಾದ ನಂತರ ಬಸ್ ಚಾಲಕನನ್ನು ಕೆಳಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ತಮಿಳುನಾಡಿನ ದಿಂಡಿಗುಲ್ ಜಿಲ್ಲೆಯಲ್ಲಿ ಆಗಿರುವಂಥ ಒಂದು ಘಟನೆ ಇದು. ಪ್ರಯಾಣಿಕರು ಹಾಗೂ ಕಂಡಕ್ಟರ್ ಅವರ ಸಮಯ ಪ್ರಜ್ಞೆಯಿಂದಾನೇ ಇಲ್ಲಿ ಭಾರಿ ದುರಂತ ತಪ್ಪಿದೆ. ಇಲ್ಲ ಅಂತ ಅಂದರೆ ಬಸ್ಸು ಬಿದ್ದೋಗ್ತಾ ಇತ್ತು ಕೆಳಗಡೆ. ತಮಿಳುನಾಡಿನ ದಿಂಡಿಗಲ್ ಬಳಿ ಆಗಿರುವಂಥ ಒಂದು ಘಟನೆ ಇದು. ನಿಜಕ್ಕೂ ಕೂಡ ಬಹಳ ನೋವಿನ ಸಂಗತಿ.